ಈ ಸಾಮಾಜಿಕ ಅಸಮಾನತೆಯ ಒಂದು ಅಸಮಾನತೆಗೆ ಕಾರಣಕರ್ತರು, ಇಲ್ಲ ಅಸಮಾನತೆಯ ನಾವು ಅಸಮಾನತೆಯಿಂದ ನೊಂದವರು. ಉದ್ಘಾಟನಾ ಭಾಷಣಕ್ಕೆ ನಾನು ತಯಾರಾಗಿ ಬರಲಿಲ್ಲ. ಕೊಟಗಾನಹಳ್ಳಿಯವರ ಜೊತೆ ಕೂತು ಭಾಷಣ ಕೇಳೋದು ಜೀವಮಾನದ ಒಂದು ಒಳ್ಳೆಯ ಅನುಭವ ಅಂತ ಅಂದುಕೊಂಡು ಸುಮ್ಮನೆ ಬಂದೆ ನಾನು. ಬಟ್ ಈಗ ಇದು ಕೂಡ ನನಗೆ ಒಂದು ಸಿಕ್ಕಿದೆ. ಒಂದು ಎರಡು ಮಾತು ಹೆಚ್ಚು ನಿಮ್ಮ ಸಮಯ ತೆಗೆದುಕೊಳ್ಳದೆ ಭಾಳ ಮುಖ್ಯ ಸಮಯವನ್ನು ಕೊಟಗಾನಹಳ್ಳಿಯವರಿಗೆ ಕೊಡಬೇಕು ಅಂತ ಅಂದುಕೊಂಡು ಎರಡು ಮಾತು ಹೇಳ್ತೇನೆ. ಇಲ್ಲಿ 3-4 ವಿಷಯಗಳಿದೆ. ನೀವು ಗಂಭೀರವಾಗಿ ಯೋಚನೆ ಮಾಡಿದರೆ, ಒಂದು ಅಫ್ಕೋರ್ಸ್ ಡಾಕ್ಟರ್ BR ಅಂಬೇಡ್ಕರ್ 14ಕ್ಕೆ ನಾವೆಲ್ಲ ಅದನ್ನು ಸೆಲೆಬ್ರೇಟ್ ಮಾಡ್ತೀವಿ. ಎರಡನೇ ಭಾಳ ಮುಖ್ಯ ಪ್ರಶ್ನೆ ಇಲ್ಲಿ ಇರುವುದು ಸಾಮಾಜಿಕ ಮಾಧ್ಯಮ ಬೇರೆ, ಸಾಮಾಜಿಕ ನ್ಯಾಯ, ಸೋಷಿಯಲ್ ಜಸ್ಟಿಸ್. ವಾಟ್ ಈಸ್ ಸೋಷಿಯಲ್ ಜಸ್ಟಿಸ್? ವೈ ಅಂಬೇಡ್ಕರ್ ಇಸ್ ಸೋ ಇಂಪಾರ್ಟೆಂಟ್? ಇದು ಎರಡು ಪ್ರಶ್ನೆಗಳನ್ನು ಉತ್ತರ ಕಂಡುಕೊಂಡು ಮೂರನೆಯದಾದ ಪ್ರಶ್ನೆ, ಮಾಧ್ಯಮಗಳು ಇದನ್ನು ಏನು ಮಾಡ್ತಾ ಇದ್ದಾವೆ ಅಂತ ಹಾಕಿದರೆ ನಾವೊಂದು ಟ್ರಯಾಂಗಲ್, ಒಂದು 3 ಕೋನಗಳಲ್ಲಿ ಇವತ್ತಿನ ಚರ್ಚೆಯನ್ನು ತೆಗೆದುಕೊಂಡು ಹೋಗಲಿಕ್ಕೆ ಸಾಧ್ಯ ಇದೆ. ಆದರೆ ಒಂದು ಮಾತನ್ನು ನಾನು ಹಿರಿಯರಾದ ಪ್ರೊಫೆಸರ್ಗಳಿಗೆ ಅಲ್ಲ ಹೇಳ್ತಾ ಇರೋದು, ವಿದ್ಯಾರ್ಥಿಗಳಿಗೆ ಏನು ಹೇಳೋದು ಅಂತಂದರೆ, ಈ ಬಗೆಯ ಚರ್ಚೆಗಳು ಯಾರೋ ಬಂದು ಭಾಷಣ ಮಾಡಿ ಹೋಗುವಂಥ ವಿಷಯಗಳಲ್ಲ. ಇವು ನಮ್ಮದೇ ವಿಷಯಗಳನ್ನು ನಾವೇ ಮಾತನಾಡುವಂಥದ್ದು. ಈಗ ಬೇರೆ ಯಾವುದೋ, ಈಗ ನಾನು ಫಾರ್ ಎಕ್ಸಾಂಪಲ್ ಕನ್ನಡ ಲಿಟ್ರೇಚರ್, ನನಗೆ ಫಿಸಿಕ್ಸ್ ಭಾಷಣ ಮಾಡಿದರೆ ಅದು ಹೊರಗಿಂದ ಯಾರೋ ಬಂದು ಫಿಸಿಕ್ಸ್ ಬಗ್ಗೆ ನನಗೆ ಸ್ವಲ್ಪ ತಿಳುವಳಿಕೆ ಕೊಟ್ಟು ಹೋಗಿದ್ದಾರೆ ಅಂತ ಒಂದು ಡಿಸ್ಟೆನ್ಸ್ ಇಟ್ಟುಕೊಂಡು ಐ ಲಿಸನ್ ಟು ದೆಮ್. ಬಟ್ ಇಲ್ಲಿರುವ ಸಾಮಾಜಿಕ ನ್ಯಾಯ ಎಂಬ ಒಂದು ಪ್ರಶ್ನೆ ಬಂದಾಗ ಭಾರತದ ಪ್ರತಿಯೊಬ್ಬ ಭಾರತೀಯನು ಕೂಡ ಅದರ ಒಳಗಡೆ ಎಲ್ಲೋ ಒಂದು ಕಡೆ ಇರ್ತಾನೆ. ಒಂದ ಸಾಮಾಜಿಕ ನ್ಯಾಯಕ್ಕೆ ವಿರೋಧವಾಗಿರ್ತೀವಿ, ಇಲ್ಲ ಸಾಮಾಜಿಕ ನ್ಯಾಯದ ಪರವಾಗಿರ್ತೀವಿ, ಇಲ್ಲ ಸಾಮಾಜಿಕ ನ್ಯಾಯದ ವಿಷಯದಲ್ಲಿ ತಟಸ್ಥವಾಗಿ ಆದರೂ ಇರ್ತೀವಿ. ನೀವು ಅದರ ಪಾರ್ಟ್ ಆಗದಿರಲಿಕ್ಕೆ ಸಾಧ್ಯವೇ ಇಲ್ಲ. ಇದು ಒಂದು. ಎರಡನೆಯದ್ದು, ಅನೇಕ ವೈವಿಧ್ಯಗಳ ಭಾರತ ದೇಶದಲ್ಲಿ ಅದನ್ನು ವಿವರಿಸುವುದು ಕಷ್ಟ. ಇಲ್ಲಿಯ ಪ್ರಾದೇಶಿಕ ವೈಶಿಷ್ಟ್ಯ, ಇಲ್ಲಿಯ ಸಾಮುದಾಯಿಕ ವೈಶಿಷ್ಟ್ಯ, ಇಲ್ಲಿಯ ಭಾಷಿಕ ವೈವಿಧ್ಯ, ಇದನ್ನೆಲ್ಲ ನೋಡಿದ್ರೆ ಇಡೀ ಜಗತ್ತಿನಲ್ಲಿ ಈ ಭಾರತದ ಜಿಯೋ ಪೊಲಿಟಿಕಲ್ ಸಿಚುವೇಶನ್ ಅದಕ್ಕೆ ಕಾರಣ. ಈ ಇಷ್ಟೊಂದು ವೈವಿಧ್ಯಗಳಿರೋ ಭಾರತದಲ್ಲಿ 2011 ಜನಗಣತಿಯಲ್ಲಿ ಒಂದು ಸಾಲು ಬರುತ್ತೆ, ಭಾರತ ದೇಶದಲ್ಲಿರುವ ಒಟ್ಟು ಭಾಷೆಗಳ ಸಂಖ್ಯೆ 19,568 ಅಂತ ಒಂದು ರೆಫರೆನ್ಸ್ ಬರ್ತದೆ. ಆಮೇಲೆ ಒಂದು ಭಾಷೆಗೆ 2 ಹೆಸರಿದ್ದರೆ ಅದನ್ನು ತೆಗೆದು 4,000 ಭಾಷೆಗಳು ಅಂತ ಹೇಳ್ತಾರೆ. ಆದರೆ ಭಾಷೆಯನ್ನು ಪ್ರೀತಿಸುವವನಾಗಿ ಒಂದು ಭಾಷೆಗೆ ಒಂದು ಹೆಸರಿದ್ದರೆ ಆ ಭಾಷೆ ಇದೆ, ಅದು ಇಂಡಿಪೆಂಡೆಂಟ್ ಆಗಿದೆ, ಮತ್ತು ಅದನ್ನು ಮಾತಾಡುವವರು ಕೆಲವರು ಇರ್ತಾರೆ. ಅದನ್ನು ಇನ್ನೊಂದು ಭಾಷೆ ಜೊತೆ ಸಮೀಕರಣ ಮಾಡುವುದು ನಾವು ಇಂಥ ಸೆಮಿನಾರ್ಗಳಲ್ಲಿ ವಿನಃ ಅದು ವಾಸ್ತವವಾಗಿ ಆ ಭಾಷೆಯನ್ನು ಎಲ್ಲಿ ಮಾತಾಡ್ತಾರೋ ಅಲ್ಲಿ ಅಲ್ಲ. ಹಾಗಾಗಿ 19,568 ಭಾಷೆಗಳಿದೆ ಅಂತಂದರೆ 19,568 ಸಂಸ್ಕೃತಿಗಳು ಈ ದೇಶದಲ್ಲಿ ಇದೆ ಅಂತ ಅರ್ಥ. ಅಷ್ಟೊಂದು ಸಂಸ್ಕೃತಿಗಳು. ಆಮೇಲೆ ಚಾರಿತ್ರಿಕವಾಗಿ ನಮ್ಮ ದೇಶದಲ್ಲಿ ಏನಾಗಿದೆ ಅಂತಂದರೆ, ಎಲ್ಲ ಸಂಸ್ಕೃತಿಗಳನ್ನು ಕೂಡ ಎಂದೂ ಕೂಡ ಸಮಾನ ನೆಲೆಗಟ್ಟಿನ ಮೇಲೆ ನಿಲ್ಲಿಸಿದ ಒಂದು ಗ್ರಂಥವನ್ನು ನಾನು ಓದಿಲ್ಲ. ಅವುಗಳನ್ನು ಅಸಮಾನ ನೆಲೆಗಟ್ಟಿನ ಮೇಲೆ ನಿಲ್ಲಿಸಿ ವ್ಯಾಖ್ಯಾನಿಸಲಾಗಿದೆ. ಋತದ ಒಂದು ಕಲ್ಪನೆ ಇತ್ತು, ನಾನು ಅದರ ಆಳಕ್ಕೆ ಹೋಗುವುದಿಲ್ಲ. ವೇದ ಕಾಲದ ಅಥವಾ ವೇದ ಪೂರ್ವದ ಒಂದು ಕಾಲವನ್ನು ಋಗ್ವೇದದ ಋಷಿಗಳು ಋತದ ಮೂಲಕ ವರ್ಣಿಸ್ತಾರೆ. ಋತ ಸಮಾನತೆ ಎಂಬ ಅರ್ಥ. ಆ ಒಂದು ಕಾಲ ಇತ್ತು, ನಮಗದು ಈಗ ಇಲ್ಲ. ಆದ್ದರಿಂದ ನಾವು ಅದನ್ನು ಊಹಿಸಿಕೊಳ್ಳುವುದಕ್ಕೂ ಆಗೋದಿಲ್ಲ. ಆದರೆ ಎಲ್ಲರೂ ಸಮಾನರಾಗಿರುವ ಒಂದು ಋತದ ಕಲ್ಪನೆ ಭಾರತದಲ್ಲಿ ಒಂದು ಕಾಲಕ್ಕೆ ಇತ್ತು. ಆದರೆ ವೇದಗಳ ಕೊನೆಯ ಕಾಲಕ್ಕೆ ಬಂದು ಪುರಾಣಗಳು, ಅರಣ್ಯಕಗಳು, ಬ್ರಾಹ್ಮಣಕಗಳು, ಸ್ಮೃತಿಗಳು, 2 ಮಹಾಕಾವ್ಯಗಳು, ಇವು ಎಷ್ಟೇ ಉಜ್ವಲವಾಗಿದ್ದರೂ ಕೂಡ, ಎಷ್ಟೇ ಶ್ರೇಷ್ಠವಾದಂಥ ರಚನೆಗಳಾಗಿದ್ದರೂ ಕೂಡ ಅವು ಎಂದೂ ಕೂಡ ಭಾರತೀಯ ಸಮಾಜವನ್ನು ಒಂದಾಗಿ ಗ್ರಹಿಸಿದ್ದಕ್ಕೆ ಒಂದು ಉದಾಹರಣೆ ಇಲ್ಲ. ಅವು ಅಸಮಾನವಾಗಿಯೇ ಗ್ರಹಿಸುವುದು. ಶಂಭೂಕನ ತಲೆ ಕಡಿದ್ರೆ ಸತ್ತವಿದ್ದ ಬ್ರಾಹ್ಮಣ ಎದ್ದು ಕೂತ್ಕೊಳ್ತಾನೆ ಎಂಬುದು ಒಂದು ರೂಪಕ ಭಾರತಕ್ಕೆ.
ಏಕಲವ್ಯನ ಬೆರಳು ಕಡಿದ್ರೆ ಮಾತ್ರ ದ್ರೋಣನಿಗೆ ಅರ್ಜುನ ಸಿಗ್ತಾನೆ ಎಂಬುದು ಒಂದು ರೂಪಕ ಭಾರತಕ್ಕೆ. ಅದರ ವಿವರಗಳಿಗೆ ಹೋಗುವುದಿಲ್ಲ, ಯಾಕಂದರೆ ನಾನು ಆಗಲೇ ಹೇಳಿದಾಗೆ ನೀವೆಲ್ಲರೂ ಕೂಡ ಈ ಸಾಮಾಜಿಕ ಅಸಮಾನತೆಯ ಒಂದು ಅಸಮಾನತೆಗೆ ಕಾರಣಕರ್ತರು, ಇಲ್ಲ ಅಸಮಾನತೆಯ ನಾವು ಅಸಮಾನತೆಯಿಂದ ನೊಂದವರು. ಇದು ಎರಡು ಇಲ್ಲದಿರಲಿಕ್ಕೆ ಸಾಧ್ಯವಿಲ್ಲ. ನಮ್ಮ ಭಾರತೀಯ ಸಮಾಜವೇ ಆಗಿದೆ. ಇಂಥ ಒಂದು ಸಂದರ್ಭದಲ್ಲಿ ಈ ಬಗೆಯ ಸೆಮಿನಾರ್ ಇದೆಯಲ್ಲ, ಅದು ನಮ್ಮ ಕಥೆಯನ್ನು ನಾವೇ ಹೇಳುವುದು, ನಾವೇ ಕೇಳುವುದು. ಈ ಭಾವ ಬಂದಾಗ ಇಡೀ ಟಾಪಿಕ್ಕಿಗೆ ಒಂದು ಜೀವ ಬರ್ತದೆ. ಯು ಗೆಟ್ ಲೈಫ್. ಇಲ್ಲದ್ರೆ ಏನಾಗ್ತಂದ್ರೆ, ಯಾವ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ಬೇರೆ ಏನು ಕೆಲಸ ಇಲ್ಲ, ಆಯುಷ ಕರೆದ್ರು ಬಂದರು. ಕೋಟಗಾರಹಳ್ಳಿ ರಾಮಣ್ಣ ಪಾಪ ಅಲ್ಲೆಲ್ಲ ದಿಬ್ಬದ ಮೇಲೆ ಕೆಲಸ ಮಾಡ್ತಾಯಿದ್ರು, ಕರೆದ್ರು ಬಂದರು, ಭಾಷೆ ಹಾಗೆಲ್ಲ. ಅದು ನಿಮಗೆ ರಾಮಾಯಣದ ಒಂದು ಉದಾಹರಣೆ ಹೇಳ್ತೀನಿ ನಾನು. ಸುಮ್ಮನೆ ಒಂದು ರೂಪಕ, ಹೆಂಗೆ ನಮ್ಮ ಕಥೆಗಳನ್ನು ನಾವೇ ಕಿವಿ ಕೊಡಬೇಕು ಎಂಬುದಕ್ಕೆ ಹೇಳೋದು ನಾನು. ರಾಮಾಯಣದ ಕೊನೆಯಲ್ಲಿ, ಅದು ಆಮೇಲೆ ಸೇರಿಸಿದ್ದು ರಾಮಾಯಣಕ್ಕೆ ಅಂತ ಹೇಳ್ತಾರೆ, ಅದನ್ನು ಬಿಟ್ಟು ಬಿಡೋಣ. ರಾಮಾಯಣದ ಕೊನೆಯಲ್ಲಿ ಲವಕುಶರು ರಾಮಾಯಣವನ್ನು ಹಾಡ್ತಾರೆ ನೋಡಿ. ಹಾಡುವುದು ಎಲ್ಲಿ ಅಂದರೆ ವಾಲ್ಮೀಕಿ ಆಶ್ರಮದಲ್ಲಿ. ರಾಮಾಯಣವನ್ನು ಬರೆದವನು ಯಾರು? ವಾಲ್ಮೀಕಿ. ರಾಮಾಯಣವನ್ನು ಕುಶಲವರು ಹಾಡುವುದು ಎಲ್ಲಿ? ವಾಲ್ಮೀಕಿ ಆಶ್ರಮದಲ್ಲಿ. ಲವಕುಶರು ರಾಮಾಯಣವನ್ನು ಹಾಡುವಾಗ ಅದಕ್ಕೆ ಕಿವಿ ಕೊಡುವವ ಯಾರು? ವಾಲ್ಮೀಕಿಯೇ. ಲೇಖಕನೂ ಅವನೇ, ಪ್ರೇಕ್ಷಕನೂ ಅವನೇ. ಕುಶಲವರು ಹಾಡಿದ ರಾಮಾಯಣದ ನಾಯಕ ರಾಮನೇ, ಬೇರೆ ಯಾರೂ ಅಲ್ಲ. ರಾಮನೇ, ಸ್ವತಃ ರಾಮನೇ. ಅದಕ್ಕೆ ರಾಮಾಯಣ ಎಂಬ ಹೆಸರು. ಕುಶಲವರು ರಾಮಾಯಣವನ್ನು ಹಾಡಿದಾಗ ಅದನ್ನು ಕುಳಿತು ಕೇಳುವವ ವಾಲ್ಮೀಕಿಯೊಟ್ಟಿಗೆ ಸ್ವತಃ ರಾಮನು ಕೂಡ ಹೌದು. ರಾಮ ರಾಮಾಯಣದ ನಾಯಕನೂ ಹೌದು, ರಾಮ ರಾಮಾಯಣದ ಪ್ರೇಕ್ಷಕನೂ ಹೌದು. ಇದು ಮೆಟಾಫರ್. ಇವತ್ತು ಅಂಬೇಡ್ಕರ್ ಸಂವಿಧಾನ, ಸಾಮಾಜಿಕ ನ್ಯಾಯಗಳ ಬಗ್ಗೆ ಮಾತಾಡಿದಾಗ ಇದನ್ನು ಕಟ್ಟುವವರು ನಾವೇ, ಇದನ್ನು ಒಡಿಬೇಕಾದವರು ನಾವೇ, ಇದನ್ನು ಕೇಳಬೇಕಾದವರು ನಾವೇ, ಇದನ್ನು ವ್ಯಾಖ್ಯಾನಿಸಬೇಕಾದವರು ಕೂಡ ನಾವೇ. ಈ ಜವಾಬ್ದಾರಿಯನ್ನು ಹೊತ್ತುಕೊಳ್ಳೋದಕ್ಕೆ ನಾವು ತಯಾರಿದ್ದರೆ ಈ ಥರದ ಸೆಮಿನಾರ್ಗಳಿಗೆ ಆಯಿಷಾ ಮೇಡಮ್ ಅಷ್ಟು ದೂರದಿಂದ ಬಂದು ಕಾರ್ಯಕ್ರಮದಲ್ಲಿ ಸಂಯೋಜಿಸೋದಕ್ಕೆ ಒಂದು ಅರ್ಥ ಬರ್ತದೆ. ನಮ್ಮ ಬಹುತೇಕ ಕಾವ್ಯಗಳಲ್ಲಿ ಹೀಗೆ ಇದೆ ಸರ್. ಕುಮಾರವ್ಯಾಸ ಭಾರತ ಓದಿದರೆ, ಕೇಳು ಜನಮೇಜಯ ಧರಿತ್ರಿ ಪಾಲ, ಜನಮೇಜಯನೇ ಕೇಳು ಅಂತ ಸೂತ ಮುನಿಗಳು ಕತೆ ಹೇಳುವುದು ಜನಮೇಜಯನಿಗೆ. ಯಾರ ಕತೆ ಹೇಳುವುದು? ಪುರುಷೋತ್ತಮ ಬಿಳಿ ಮೇಲೆ ಕತೆ ಹೇಳುವುದಿಲ್ಲ ಅವರು. ಆಯಿಷಾ ಮೇಡಮ್ ಕತೆ ಹೇಳುವುದಿಲ್ಲ. ಜನಮೇಜಯನಿಗೆ ಸೂತ ಮುನಿಗಳು ಹೇಳುವ ಕತೆ ಜನಮೇಜಯಂದೇ. ಅವನ ಅಪ್ಪ ಪರೀಕ್ಷಿತ ರಾಜ ಹೇಗಿದ್ದ, ಅವನ ಪಾಂಡವರು ಹೇಗಿದ್ರು, ಕೌರವರು ಹೇಗಿದ್ರು, ದ್ರೌಪದಿಯನ್ನು ಸಭಾ ಮಧ್ಯ ನಿಲ್ಲಿಸಿ ಡಿಸ್ರೋಬಿಂಗ್ ದ್ರೌಪದಿ ವಸ್ತ್ರಾಪರಣ ಮಾಡು ಅಂತ ಹೇಳಿದಾಗ ಭೀಷ್ಮ, ಕೃಪ, ನಳ ಮೊದಲಾದಂಥ ಮಹಾಮಹನೀಯರು ಹೇಗೆ ನೋಡ್ತಾ ಇದ್ರು. ಈ ಪ್ರಶ್ನೆ ನಿನ್ನ ಹಿರಿಯರು ಮಾಡಿದ ಕಥೆಯನ್ನು ನೀನು ಕೇಳಪ್ಪ ಅಂತ ಹೇಳೋದು. ಕೇಳು ಜನಮೇಜಯ ಧರಿತ್ರಿ ಪಾಲ. ಜನಮೇಜಯನಿಗೆ ಜನಮೇಜಯನ ಕಥೆಯನ್ನೇ ಹೇಳುವುದು ಮಹಾಭಾರತ. ರಾಮನಿಗೆ ರಾಮನ ಕಥೆಯನ್ನೇ ಹೇಳುವುದು ರಾಮಾಯಣ. ನಮಗೆ ನಮ್ಮ ಕಥೆಯನ್ನು ಹೇಳುವುದೇ ಅಂಬೇಡ್ಕರ್, ಸಂವಿಧಾನ, ಸಾಮಾಜಿಕ ನ್ಯಾಯದ ಕಲ್ಪನೆ. ಈ ಭಾವನೆಯನ್ನು ಬೆಳೆಸಿಕೊಂಡಾಗ ನಾವು ಕೇಳುವ ಒಂದು ಮಾತು, ನಾವು ಓದುವ ಒಂದು ಸಾಲು ಎಲ್ಲವೂ ಕೂಡ ನಮಗೆ ಮುಖ್ಯ ಆಗ್ತದೆ. ಇಲ್ಲದಿದ್ದರೆ ಅದೊಂದು ವ್ಯರ್ಥ ಸರ್ಕಸ್ ಆಗ್ತದೆ. ಈಗ ಹೆಚ್ಚು ಮಾತಾಡೋದಿಲ್ಲ ಅಂತ ಹೇಳಿದರೂ ಹೆಚ್ಚು ಮಾತಾಡ್ತಾ ಇದ್ದೀನಿ ನಾನು, ಅದು ನಿಲ್ಲಿಸ್ತೀನಿ ಆದಷ್ಟು ಬೇಗ. ಈಗ ಪತ್ರಿಕೋದ್ಯಮಕ್ಕೆ ಬಂದರೆ, ಈಗ ನಾನು ಆಗ ಹೇಳಿದೆ, ಭಾರತದ ಅಸಮಾನತೆಯಿಂದ ಕೂಡಿದಂಥ ಒಂದು ಭಾಳ ದೊಡ್ಡ ಸಮಾಜ. ಭಾಷಿಕ ಅಸಮಾನತೆ ಇದೆ ಇಲ್ಲಿ. ಭಾಷೆಗಳು ಎಲ್ಲ ಒಂದೇ ಥರ ಇರ್ತವೆ. ಒಂದೇ ಥರ ಇದ್ದರೂ ಕೂಡ ಭಾಷೆಯ ಪದಗಳು ವಿರಚನೆಗೊಂಡಾಗ ನಮ್ಮ ಅನುಭವಕ್ಕೆ ಅನುಗುಣವಾಗಿ ಅವು ವಿರಚನೆಗೊಳ್ತವೆ. ಇದರಲ್ಲಿ ಮೇಲು ಕೀಳು ಅಂತ ಇಲ್ಲ. ನಮ್ಮ ಅನುಭವ ಮತ್ತು ನನ್ನ ಕಿವಿಗೆ ಬಿದ್ದ ಭಾಷೆ. ಕೆ ಜಿ ರಾಜ ಹೇಳ್ತಾನೆ, ಕೆ ಶಿ ರಾಜ, ಶ್ರೋತೃಮುಖದೊಳ್ ಪಂಚೇಂದ್ರಿಯಂಗಳಂ ಉದ್ಭಾವಿಪ. ಒಂದು ಶಬ್ದ ಕಿವಿಗೆ ಬಿದ್ದಾಗ ಅದು ಪಂಚೇಂದ್ರಿಯಗಳನ್ನು ಉದ್ಭಾವಿಸಿ ಒಂದು ಚಿತ್ರವನ್ನು ಮನಸ್ಸಿನಲ್ಲಿ ಹೇಗೆ ಕಟ್ಟುತ್ತದೆ, ಆ ತಾಯಿಗೆ ನಾನು ಕೃತಿಯ ಆರಂಭದಲ್ಲಿ ವಂದಿಸ್ತೇನೆ ಎಂಬ ಅದ್ಭುತವಾದ ಮಾತನ್ನು ಕೇಶಿರಾಜ ಹೇಳ್ತಾನೆ. ಭರ್ತೃಹರಿ ಹೇಳ್ತಾನೆ, ಮಾತು ಹೇಗೆ ಒಂದು ಶಕ್ತಿಯೋ ಮೌನವೂ ಹಾಗೆ ಶಕ್ತಿ ಅಂತ. ಭಾಷೆಯ ಶಕ್ತಿಯ ಬಗ್ಗೆ ಹೇಳುವಾಗ ಪದಗಳಿಗೆ ಯಾವ ಶಕ್ತಿಯೋ ಮೌನಕ್ಕೂ ಕೂಡ ಅದೇ ಶಕ್ತಿ ಇದೆ ಎಂಬ ಮಾತನ್ನು ಭರ್ತೃಹರಿ ಹೇಳ್ತಾನೆ. ಸೊ ಭಾಷೆಯಲ್ಲಿ ಕಟ್ಟಿದ್ದು, ನಾವು ಭಾಷೆಯಲ್ಲಿ ಲೋಕವನ್ನು ಕಟ್ಟುತ್ತೇವೆ.
ಎಷ್ಟೋ ಬಾರಿ ಅದು ನಿಜ ಅಲ್ಲ ಎಂಬ ಚರ್ಚೆ ಭಾಷೆಯನ್ನು ಯಾಕಾಗಿ ಕಟ್ಟಲಾಗಿದೆ ಎಂಬುದನ್ನು ಅವಲಂಬಿಸಿಕೊಂಡು. ಉದಾಹರಣೆಗೆ ಸುಮ್ಮನೆ ನಾನು ಹೇಳೋದು ನಿಮಗೆ, ಸ್ವರ್ಗ ಅಂತ ಒಂದು ಪದ ಇದೆ. ಸ್ವರ್ಗ ಅಂದರೆ ಎಲ್ಲಿದೆ ಅಂತ ಕೇಳಿದರೆ ಎಲ್ಲರೂ ಹೇಳ್ತಾರೆ ಮೇಲೆ ಉಂಟು ಅಂತ, ನರಕ ಕೆಳಗೆ ಉಂಟು ಅಂತ. ಇಷ್ಟು ಸುದೀರ್ಘವಾದ ಜಗತ್ತಿನಲ್ಲಿ ಯಾರಾದರೂ ಒಬ್ಬ ಸ್ವರ್ಗ ಅಥವಾ ನರಕ ನೋಡಿ ಬಂದವನಿದ್ದಾನ? ಆದರೆ ನಾವು ಎಲ್ಲರೂ ಸ್ವರ್ಗ ಇದೆ ಅಂತ ನಂಬ್ತೇವೆ. ಒಳ್ಳೆ ಕೆಲಸ ಮಾಡದಿದ್ದರೆ ನರಕಕ್ಕೆ ಹೋಗ್ತೀವಿ ಅಂತ ನಂಬ್ತೇವೆ. ಆದರೆ ಸ್ವರ್ಗ ಮತ್ತು ನರಕವನ್ನು ನೋಡಿ ಬಂದವರೇ ಇಲ್ಲ. ನಂಬ್ತೇವೆ ಯಾಕೆಂದರೆ ಭಾಷೆಯಲ್ಲಿ ಅದನ್ನು ಕಟ್ಟಲಾಗಿದೆ. ಇಂಥ ಭಾಷೆ, ಈಗ ನಾನೊಂದು ಪದ ಹೇಳ್ತೀನಿ ನಿಮಗೆ, ಸುಮ್ಮನೆ ಬೆಕ್ಕು ಅಂತ ಒಂದು ಶಬ್ದ ಹೇಳ್ತೀನಿ ನಾನು, ಒಂದು ಪದ ಅದು, ಅದರಲ್ಲಿ ಹೈರಾರ್ಕಿ ಇಲ್ಲ ಅಂತ ಹೇಳೋದು. ನಾನು ಹೇಳೋದಕ್ಕೆ ಉದಾಹರಣೆ ಕೊಡೋದು, ಭಾಷೆಯಲ್ಲಿ ಹೈರಾರ್ಕಿ ಇಲ್ಲ, ಶ್ರೇಣೀಕರಣ ಇಲ್ಲ, ಅದು ನಮ್ಮ ಅನುಭವಕ್ಕೆ ಸಂಬಂಧಪಟ್ಟ ಮಾತಾದ್ದರಿಂದ ಅದು ನಮಗೆ ಅನುಗುಣವಾದ, ನಮ್ಮ ಅನುಭವಕ್ಕೆ ಅನುಗುಣವಾದ ಅರ್ಥವನ್ನು ಅದು ಉತ್ಪಾದಿಸ್ತದೆ. ನಾನು ಬೆಕ್ಕು ಅಂತ ಹೇಳುವಾಗ ಎಲ್ಲರ ತಲೆಯಲ್ಲಿ 4 ಕಾಲಿನ ಒಂದು ಬೆಕ್ಕಿನ ಚಿತ್ರ ಬಂದಿದೆ, ನಿಜ. ಇಟ್ಸ್ ಅ ಕಾಮನ್ ಪಿಕ್ಚರ್. ನೀವು ಕನ್ಸ್ಟ್ರಕ್ಟ್ ಮಾಡ್ಕೊಂಡಿದ್ದೀರಾ. ಆದರೆ ನೀವು ಕಲಾವಿದರಾಗಿದ್ದರೆ ನಿಮಗೊಂದು ಕುಂಚ ಕೊಟ್ಟು ನಿಮ್ಮ ತಲೆಯಲ್ಲಿ ಬಂದ ಬೆಕ್ಕಿನ ಚಿತ್ರ ಬರೀರಿ ನೀವು ಕಾಗದದಲ್ಲಿ ಅಂತಂದರೆ, ನೀವು ಬರೆಯುವ ಅಷ್ಟೂ ಬೆಕ್ಕಿನ ಚಿತ್ರ ಒಂದೇ ಆಗಿರಲಿಕ್ಕೆ ಸಾಧ್ಯ ಇಲ್ಲ. ಕೆಲವರದ್ದು ಕಳ್ಳ ಬೆಕ್ಕು, ಕೆಲವರದ್ದು ಕಪ್ಪು ಬೆಕ್ಕು, ಕೆಲವರು ನಿಮ್ಮ ಹಾಸಿಗೆಯಲ್ಲಿ ಮಲಗುವ ಬೆಕ್ಕು, ಕೆಲವರು ನೀವು ಒದ್ದು ಓಡಿಸುವ ಬೆಕ್ಕು, ಯಾವ ಬೆಕ್ಕುಗಳು. ಇಷ್ಟು ಜನರ ತಲೆಯಲ್ಲಿ ಬರುವ ಬೆಕ್ಕು ಒಂದಾಗಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕಂತಂದರೆ ಆ ಬೆಕ್ಕಿಗೂ ನನ್ನ ಅನುಭವಕ್ಕೂ ಒಂದು ಸಂಬಂಧ ಇದೆ. ಆ ಅನುಭವ ಒಂದೇ ಆಗಲಿಕ್ಕೆ ಸಾಧ್ಯ ಇಲ್ಲದೆ ಇರುವುದರಿಂದ ಅನುಭವ ಮೂಲಕವಾಗಿ ಕಟ್ಟಿದಂಥ ವಿರಚನೆಗೊಳ್ಳುವಂಥ ಒಂದು ಭಾಷೆ ಎಲ್ಲರಿಗೂ ಸಮಾನವಾಗಿದ್ದರೂ ಕೂಡ ನಮ್ಮ ದೇಶದಲ್ಲಿ ಅದನ್ನು ಅಸಮಾನ ನೆಲೆಯಲ್ಲಿ ನಿಲ್ಲಿಸಿ ಕೆಲವು ದೊಡ್ಡ ಭಾಷೆ, ಕೆಲವು ಸಣ್ಣ ಭಾಷೆ, ಕೆಲವು ಅಸ್ಪೃಶ್ಯರ ಭಾಷೆಯಲ್ಲಿ ಅಸಮಾನತೆಯನ್ನು ಸಾಧಿಸಲಾಯಿತು. ಪ್ರಾದೇಶಿಕತೆಯಲ್ಲಿ ಅಸಮಾನತೆಯನ್ನು ಸಾಧಿಸಲಾಯಿತು. ನಮ್ಮ ರಾಮಾಯಣ, ಮಹಾಭಾರತ ಮೊದಲಾದಂಥ ಕಾವ್ಯಗಳು, ಪುರಾಣಗಳಲ್ಲಿ ಅರಸನಿಗೆ ಅಥವಾ ಇನ್ಯಾರಿಗೂ ಕೆಟ್ಟ ಕನಸು ಬೀಳುವುದು ಹೇಗೆ ಅಂತಂದರೆ, ಕೆಟ್ಟ ಕನಸು, ದುಷ್ಟ ಕನಸು, ನಾಳೆ ಸತ್ತೋಗ್ತಾನವ ಯುದ್ಧದಲ್ಲಿ. ಅದರ ಹಿಂದಿನ ದಿವಸ ಅದು ಮಹಾಕಾವ್ಯಗಳಲ್ಲಿ ಡ್ರೀಮ್ ಈಸ್ ಎ ಮೆಟಾಫರ್ ಆಗಿ ಬರ್ತದೆ. ಅದರಲ್ಲಿ ಅರಸರಿಗೆ ಬೀಳುವ ಕನಸಿನಲ್ಲಿ ಕೆಟ್ಟ ಕನಸು ಹೌದು. ಹಾಗಿದ್ರೆ ಆ ಅರಸ ಕತ್ತ ಮೇಲೆ ಕುಳಿತು ದಕ್ಷಿಣಕ್ಕೆ ಹೋದ ಅಂತ. ನಾವು ದಕ್ಷಿಣ ಭಾರತದವರು ಹೆಂಗಪ್ಪ ಓದಬೇಕಿದನ್ನು? ಅಂದ್ರೆ ನಮ್ಮ ಉತ್ತರ ಭಾರತದ ಅರಸರುಗಳಿಗೆ ಕೆಟ್ಟ ಕನಸು ಅಂದರೆ ದಕ್ಷಿಣಕ್ಕೆ ಹೋಗುದು. ಅಂದರೆ ದಕ್ಷಿಣವನ್ನೇ ಅಪವಿತ್ರಗೊಳಿಸಲಾಯಿತು. ದಕ್ಷಿಣದ ದೈವ ಯಮ, ಸಾವಿನ ದೈವ. ದಕ್ಷಿಣವನ್ನು ಸಾವಿಗೆ ಸಮೀಕರಣಿಸಿ ದಕ್ಷಿಣ ಎಂಬ ಒಂದು ಭೂಭಾಗವನ್ನೇ ಅಪವಿತ್ರಗೊಳಿಸಲಾಯಿತು. ಸಮಾನ ನೆಲೆಗಟ್ಟಿನಲ್ಲಿ ನಿಲ್ಲಿಸಲಿಲ್ಲ. ಹೀಗೆ ಭಾಷೆ, ಜಿಯೋಗ್ರಫಿ, ಲಿಂಗ ಅಂತೂ ನಾನು ಹೇಳಬೇಕಾಗಿಲ್ಲ ನಿಮಗೆ. ಗಂಡು ಹೆಣ್ಣು ಇವುಗಳನ್ನು ಹೇಗೆ ಕಟ್ಟಲಾಗಿದೆ ಅಂತ ಗೊತ್ತಿದೆ. ಈ ಎಲ್ಲ ಅಸಮಾನತೆ ನಮ್ಮ ದೇಶವನ್ನು ಆಳುತ್ತಾ ಇರುವಾಗ ಇವು ಅಸಮಾನ ಅಲ್ಲ, ನೀವೆಲ್ಲರೂ ಸಮಾನರು ಅಂತ ಮೊದಲ ಬಾರಿಗೆ ಭಾರತದ ಇತಿಹಾಸದಲ್ಲಿ ಹೇಳಿದವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದರು, ನೀವೆಲ್ಲರೂ ಒಂದೇ, ನೀವ್ಯಾರೂ ಬೇರೆ ಅಲ್ಲ. ಆರ್ಟಿಕಲ್ 14, ಸಂವಿಧಾನದ ಆರ್ಟಿಕಲ್ 14ರಲ್ಲಿ ನೀವು ಎಲ್ಲರೂ ಸಮಾನರು, ಕಾನೂನಿನ ಎದುರು ಯಾರೂ ಬೇರೆಯಲ್ಲ ಎಂಬ ಮಾತನ್ನು ಅವರು ಹೇಳಿದರು ಮೊದಲ ಬಾರಿಗೆ. ನೋಡಿ, ಇಡೀ ಭಾರತದ ಅಸಮಾನತೆಯನ್ನು ತಿರಸ್ಕರಿಸಿ ಎಲ್ಲರೂ ಸಮಾನರು ಅಂತ ಹೇಳಿ ಪ್ರತಿಯೊಬ್ಬ ವ್ಯಕ್ತಿಯ ನಡುವೆ ಸ್ವಾಭಿಮಾನ ಹುಟ್ಟಿಸಬೇಕಾದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರಬೇಕಾಯಿತು 21ನೇ ಶತಮಾನದಲ್ಲಿ, 20ನೇ ಶತಮಾನದಲ್ಲಿ. ಒಂದು ಮಾತು ನೆನಪಿಟ್ಟುಕೊಳ್ಳಿ, 20ನೇ ಶತಮಾನದ ಜಗತ್ತಿನ ಎಲ್ಲ ಧೀಮಂತರಲ್ಲಿ ಭಾಳ ದೊಡ್ಡ ದೊಡ್ಡ ಧೀಮಂತರು ಆಗಿ ಹೋಗಿದ್ದಾರೆ. ಚರ್ಚಿಲ್ ಅಂತವರು ಆಗೋಗಿದ್ದಾರೆ, ಗಾಂಧಿ ಅಂತವರು ಆಗೋಗಿದ್ದಾರೆ. 20ನೇ ಶತಮಾನದ ಜಗತ್ತು ಬಹಳ ದೊಡ್ಡ ಜಗತ್ತು, ವಿದ್ವತ್ ಲೋಕದ ಬಹಳ ದೊಡ್ಡ ಶಕ್ತಿ ಲೋಕ ಅದು. ಆ ಜಗತ್ತಿನಲ್ಲಿ ಬಹುಶಃ ಅಂಬೇಡ್ಕರಷ್ಟು ಓದಿಕೊಂಡ ಇನ್ನೊಬ್ಬ ವಿದ್ವಾಂಸ ನನಗೆ ಗೊತ್ತಿಲ್ಲ. ನೀವು ಅಂಬೇಡ್ಕರ್ ಸಂಪುಟಗಳನ್ನು ನೋಡಿ, ಸುಮ್ಮನೆ ನೋಡಿ, ಓದಬೇಡಿ. ಬೇಕಿದ್ರೆ ತೆಗೆದು ನೋಡಿದ್ರೆ ಅವರು ಲೇಖನ ಬರೆಯುವಾಗ ಲೇಖನಕ್ಕೆ ಕೊಡುವ ಉಲ್ಲೇಖಗಳು, ಅಡಿಟಿಪ್ಪಣಿಗಳನ್ನು ನೋಡಿ. ಭಾಷಾಶಾಸ್ತ್ರ ಓದಿದ್ದಾರೆ ಅವರು, ಆಂಥ್ರೋಪಾಲಜಿ ಓದಿದ್ದಾರೆ ಅವರು, ಲಿಂಗ್ವಿಸ್ಟಿಕ್ಸ್ ಓದಿದ್ದಾರೆ ಅವರು, ಹಿಸ್ಟ್ರಿ ಓದಿದ್ದಾರೆ ಅವರು, ಜಿಯೋಗ್ರಫಿ ಓದಿದ್ದಾರೆ ಅವರು, ಫಿಲಾಸಫಿ ಅವರು ಓದಿದ್ದಾರೆ, ಧರ್ಮಗಳ ಕುರಿತು ಓದಿದ್ದಾರೆ. ಒಂದು ಭಾಷೆ ಸೃಷ್ಟಿಸಬಹುದಾದ ಎಲ್ಲ ಪ್ರಕಾರಗಳನ್ನು ಕೂಡ ಓದಿ ಭಾರತಕ್ಕೆ ಬೇಕಾದಂಥ ಒಂದು ನ್ಯಾಯವನ್ನು
ಇದು ನ್ಯಾಯ ಭಾರತಕ್ಕೆ. ಭಾರತದ ಸ್ಮೃತಿಗಳನ್ನು ಓದಿದವನಿಗೆ ಭಾರತಕ್ಕೆ ಎಂಥ ನ್ಯಾಯ ಬೇಕು ಅಂತ ಹೇಳಲಿಕ್ಕೆ ಸಾಧ್ಯ? ಪುರಾಣಗಳನ್ನು ಅಭ್ಯಾಸ ಮಾಡಿದವರಿಗೆ ಭಾರತಕ್ಕೆ ಯಾವ ಬಗೆಯ ನ್ಯಾಯ ಬೇಕು ಅಂತ ಹೇಳಲಿಕ್ಕೆ ಸಾಧ್ಯ? ಎಲ್ಲೇ ಒಂದು ಕಡೆ ಕುಳಿತು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಇಡೀ ಭಾರತೀಯ ಸಮಾಜವನ್ನು ಮೊದಲ ಬಾರಿಗೆ ಒಂದು ಸಮಾನ ನೆಲೆಗಟ್ಟಿನ ಮೇಲೆ ನಿಂತು ಎಲ್ಲರಿಗೂ ಅನ್ವಯವಾಗುವಂಥ ಸೂತ್ರವನ್ನು ಕೊಟ್ಟ ಅಂಬೇಡ್ಕರ್ ಇದ್ದಾರಲ್ಲ, ಅವರನ್ನು ನಾವು ಅದಕ್ಕೋಸ್ಕರ ಸಾಮಾಜಿಕ ನ್ಯಾಯದ ಹರಿಕಾರ ಇತ್ಯಾದಿ ಪದಗಳಿಂದ ಅತ್ಯಂತ ಸರಿಯಾಗಿ ನಾವು ಹೇಳುವಂಥದ್ದು. ನನ್ನ ಕೊನೆಯ ಮಾತು, ಇಷ್ಟೆಲ್ಲ ಓದಿ ತಿಳ್ಕೊಂಡು ಭಾರತವನ್ನು ಅರ್ಥ ಮಾಡಿಕೊಂಡು ಚರ್ಚೆಗಳನ್ನು ಮಾಡಿಕೊಂಡು ಪ್ರಜಾಸತ್ತೆಯಲ್ಲಿ ಇರಬೇಕಾದಂಥ ಆರ್ಥಿಕ ಸ್ವಾತಂತ್ರ್ಯದ ಒಳಗಡೆ ಇರಬೇಕಾದಂಥ ಸಾಮಾಜಿಕ ಸ್ವಾತಂತ್ರ್ಯ ಎಲ್ಲದನ್ನು ಕೂಲಂಕುಷವಾಗಿ ವಿವರಿಸಿದ ಅಂಬೇಡ್ಕರ್ ಒಂದು ಕಡೆ ಇದ್ದಾಗ, ಅವರು ಬರೆದಂಥ ಸಂವಿಧಾನ ಒಂದು ಕಡೆ ಇದ್ದಾಗ, ಇನ್ನೊಂದು ಅದರ ಜೊತೆಯಲ್ಲೇ ನಮ್ಮ ನಡುವೆ ಇರುವ ಮಾಧ್ಯಮಗಳು ಏನು ಮಾಡ್ತವೆ ಎಂಬುದು ಕೊನೆಯ ಪ್ರಶ್ನೆ. ಟ್ರಿಯಾಂಗಲ್ನ ಕೊನೆಯ ಪ್ರಶ್ನೆ ಸಾಮಾಜಿಕ ನ್ಯಾಯಗಳು. ನಾನು ಇದರ ಬಗ್ಗೆ ಹೆಚ್ಚು ಹೇಳದೆ, ಸಾಮಾಜಿಕ ನ್ಯಾಯದ ಬಗ್ಗೆ ಕೋಟಗಾನಹಳ್ಳಿ ಅವರು ನನ್ನ ಜೊತೆ ಇರುವಾಗ ನಾನು ಹೆಚ್ಚು ಮಾತಾಡಬಾರ್ದು. ಆದರೆ ಒಂದು ನೋಡಿ, 200 ವರ್ಷಕ್ಕೆ ಹಿಂದೆ ಹೋದರೆ 1878ರಷ್ಟು ಹೊತ್ತಿಗೆ ಭಾರತದಲ್ಲಿ 384 ಪತ್ರಿಕೆಗಳು ಬರ್ತಾ ಇದ್ವು ಮೇಡಮ್. 384. ಇಟ್ಸ್ ರಿಟನ್ ಬೈ ಮೃದುಲಾ ಮುಖರ್ಜಿ. ಸ್ವಾತಂತ್ರ್ಯ ಹೋರಾಟದ ಕಾಲದಲ್ಲಿ ಪತ್ರಿಕೋದ್ಯಮ ಹೇಗಿತ್ತು ಅಂತ ಒಂದು ದೊಡ್ಡ ಪುಸ್ತಕ ಬರೆದರು. ಅದರಲ್ಲಿ ಅವರು 384 ಪತ್ರಿಕೆಗಳು ಆ ಕಾಲದಲ್ಲಿ ಬರ್ತಾ ಇದ್ದು ಅಂತ ಹೇಳ್ತಾರೆ. ಅದರಲ್ಲಿ 74 ಪತ್ರಿಕೆಗಳನ್ನು 1878ರಲ್ಲಿ ಬ್ರಿಟಿಷರು ಬ್ಯಾನ್ ಮಾಡ್ತಾರೆ. ನಿಮಗೆ ಸುಮ್ಮನೆ ವಿದ್ಯಾರ್ಥಿಗಳಿಗೆ ಯೋಚನೆಗೆ ಹೇಳ್ತೇನೆ, ಆದರೆ ಒಂದೇ ಒಂದು ಇಂಗ್ಲಿಷ್ ಪತ್ರಿಕೆ ಬ್ಯಾನ್ ಆಗಲಿಲ್ಲ. ಇಂಗ್ಲಿಷರು ಆಳುತ್ತಾ ಇದ್ದಾಗ ಇಂಗ್ಲಿಷರು ಬ್ಯಾನ್ ಮಾಡಿದ್ದು ಯಾವುದನ್ನು ಅಂದರೆ ದೇಶಿ ಭಾಷೆಯಲ್ಲಿ ಬರುತ್ತಿದ್ದಂಥ ಪತ್ರಿಕೆಗಳನ್ನೇ ವಿನಃ ಇಂಗ್ಲಿಷ್ ಭಾಷೆಯಲ್ಲಿ ಬರುತ್ತಿದ್ದಂಥ ಪತ್ರಿಕೆಗಳನ್ನು ಅಲ್ಲ. ಇದನ್ನು ನೀವು ಅರ್ಥ ಮಾಡಿಕೊಂಡ್ರೆ ದೇಶಿ ಭಾಷೆಯ ಪತ್ರಿಕೋದ್ಯಮದ ಇಂಪಾರ್ಟೆನ್ಸ್ ಯಾವುದು ಮತ್ತು ಪ್ರಭುತ್ವ ಹೇಗೆ ಮಾಧ್ಯಮದ ಬಗ್ಗೆ ಯೋಚನೆ ಮಾಡ್ತದೆ ಎಂಬ ಒಂದು ಚಿತ್ರ ಸಿಗ್ತದೆ ನಮಗೆ. ನಾನು 2018-19 ಈಗಿನ ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ಮೋದಿ ಅವರು ಒಂದು ಭಾಷಣವನ್ನು ರಾಮಲೀಲಾ ಮೈದಾನದಲ್ಲಿ ಮಾಡಿದಾಗ ನಾನು ಅದನ್ನು ಆನ್ಲೈನಲ್ಲಿ ಕೇಳ್ತಾ ಇದ್ದೆ. ಅವರು ಏನು ಹೇಳಿದರು ಭಾಷಣದಲ್ಲಿ ಅಂದರೆ, ಆಪ್ ಸಬ್ ಲೋಗ್ इंग्लिश जर्नलिज्म के बारे में सोचना नहीं ಅಂತ ಹೇಳಿದ್ರು ಅವರು. सोचने की जरूरत है नहीं, आप सोचना है रीजनल लैंग्वेज जर्नलिज्म. ಬ್ರಿಟಿಷರು ರೀಜನಲ್ ಲ್ಯಾಂಗ್ವೇಜ್ ಜರ್ನಲಿಸಮ್ ಅನ್ನು ಬ್ಯಾನ್ ಮಾಡಿದರೆ ಇವತ್ತಿನ ಮಾನ್ಯ ಪ್ರಧಾನಿಗಳು ರೀಜನಲ್ ಭಾಷೆಯಲ್ಲಿ ಬರುವಂಥ ಮಾಧ್ಯಮಗಳ ಬಗ್ಗೆ ಕಣ್ಣಿಟ್ಟಿರಿ, ಇಂಗ್ಲಿಷ್ ಮಾಧ್ಯಮದ ಜರ್ನಲಿಸಮ್ನ ಬಗ್ಗೆ ಯೋಚನೆ ಮಾಡಬೇಡಿ ಎಂಬ ಮಾತನ್ನು ನಮ್ಮ ಮಾನ್ಯ ಪ್ರಧಾನಿಗಳೇ ಹೇಳಿದರು. ಅಂದರೆ ಪ್ರಭುತ್ವವನ್ನು, ಸಾಮಾಜಿಕ ನ್ಯಾಯವನ್ನು, ಅಂಬೇಡ್ಕರ್ ಎತ್ತಿರುವ ಮುಖ್ಯ ಪ್ರಶ್ನೆಗಳನ್ನು ಎತ್ತಿರುವ ನೈತಿಕ ಜವಾಬ್ದಾರಿ ಯಾವುದು ಅಂತಂದರೆ ರೀಜನಲ್ ಲ್ಯಾಂಗ್ವೇಜ್ನಲ್ಲಿ ಬರುವಂಥ ಪತ್ರಿಕೆಗಳು. ನಮ್ಮ ಕೋಟಗಾನಹಳ್ಳಿ ಒಂದು ಚಿಕ್ಕ ಪೇಪರ್ ತರ್ತಾರೆ, ಅದೇನು ದೊಡ್ಡ ಪತ್ರಿಕೆಗಳ ಹಾಗೆ ಭವ್ಯ ದಿವ್ಯ ಬಣ್ಣಗಳಿಂದೆಲ್ಲ ಬರುವುದಿಲ್ಲ. ನನ್ನ ಮತ್ತು ಅವರ ಹಾಗೆ ಇರುವ ಕಪ್ಪು ಬಿಳುಪಿನ ಬಣ್ಣದಲ್ಲೇ ಬರ್ತಾ ಉಂಟು. ನೀವು ಅದನ್ನು ನೋಡಿದ್ರೆ ಎಷ್ಟೊಂದು ವಿಷಯಗಳಿದೆ ಅದರಲ್ಲಿ. ಅವರ 4 ಪುಟದ ಒಂದು ಚಿಕ್ಕ ಪತ್ರಿಕೆಯಲ್ಲಿ ಬರುವ ಮಾಹಿತಿ ನಿಮಗೆ 70 ಪೇಜಿನವರೆಗೆ ಕೊಡ್ತಾರೆ ನಮಗೆ. ಟೈಮ್ಸ್ ಆಫ್ ಇಂಡಿಯಾ ಒಂದೊಂದು ಸಾರಿ ಈ ದೀಪಾವಳಿ ಸಮಯದಲ್ಲಿ ಒಂದು ಪತ್ರಿಕೆ 70-75 ಪುಟ ಬರ್ತದೆ. 2,000 ರೂಪಾಯಿ ಕೊಡ್ತಾರೆ ಅವರು ನಮಗೆ, ಯಾಕಂದರೆ ಜಾಹೀರಾತು ಬರ್ತದೆ ಅಂತ. ಅಂದರೆ ಸ್ಥಳೀಯ ಮಾಧ್ಯಮ ಎಷ್ಟು ಮುಖ್ಯವಾದ್ದು ಎಂಬುದನ್ನು ನಾವು ಅರ್ಥ ಮಾಡಿಕೊಂಡ್ರೆ ನಮ್ಮ ಒಂದನೇ ಜವಾಬ್ದಾರಿ ದೇಸಿ ಮಾಧ್ಯಮಗಳನ್ನು ಹೆಚ್ಚು ಎಚ್ಚರದಿಂದ ಗಮನಿಸುವುದು. ಎರಡನೇ ಅಂಶ, ಮೈಸೂರು ಅರಸರ ಕಾಲದಲ್ಲಿ, ಇದು ಯಾವಾಗ 1908, ನಾನು ಹೇಳ್ತಾ ಇರೋದು 1878 ಆಗಂದು 1908ರಲ್ಲಿ ಮೈಸೂರು ಸಂಸ್ಥಾನದಲ್ಲಿ ಸುಮಾರು ಒಂದು 28 ಪೇಪರ್ಗಳು ಬರ್ತಾಯಿದ್ವು. ಆವಾಗ ಮೈಸೂರು ಸಂಸ್ಥಾನವನ್ನು ಆಳ್ತಾ ಇದ್ದ 3 ಪ್ರಮುಖರು ದಿವಾನ್ ರಂಗಾಚಾರ್ಲು, ಶೇಷಾದ್ರಿ ಅಯ್ಯರ್ ಮತ್ತು PN ಕೃಷ್ಣಮೂರ್ತಿ ಅವರು 1908ರಲ್ಲಿ ಒಂದು ನಿರ್ಣಯವನ್ನು ಅಂಗೀಕರಿಸ್ತಾರೆ. ದೇಶಿ ಭಾಷೆಯ ಪತ್ರಿಕೆಗಳ ವಿರುದ್ಧ
ಮೈಸೂರು ಸಂಸ್ಥಾನದ ಪತ್ರಿಕಾ ಪ್ರತಿಬಂಧಕ ಶಾಸನ ಅಂತ ಅದರ ಹೆಸರು. ಪತ್ರಿಕೆಗಳು ತಮ್ಮ ನಿಯಮವನ್ನು ಮೀರಿ ಮಾತಾಡಬಾರದು, ಮಾತಾಡಿದರೆ ಅವರ ಮೇಲೆ ಆ್ಯಕ್ಷನ್ ತಗೊಳ್ಳಿಕ್ಕೆ ನಮಗೆ ಸಾಧ್ಯ ಆಗಬೇಕು ಅಂತ ಹೇಳಿದರು. ಆಗ ಎಲ್ಲ ಮಾಧ್ಯಮದವರು ಪ್ರತಿಭಟಿಸಿದರು, ಅದು ಚಾಲ್ತಿಗೆ ಬರಲಿಲ್ಲ. ಆದರೆ ನಿಮಗೆ ಮೈಸೂರು ಸಂಸ್ಥಾನದ ಪತ್ರಿಕಾ ಪ್ರತಿಬಂಧಕ ಶಾಸನದ ಪ್ರತಿ ಇವತ್ತು ಕೂಡ ಸಿಗ್ತದೆ. ಅಂದರೆ ಪ್ರಭುತ್ವವನ್ನು ಪ್ರಶ್ನಿಸುವ ಪತ್ರಿಕೆಗಳಿಗೆ ಇಂಗ್ಲಿಷರ ಕಾಲದಲ್ಲಿ ತೊಂದರೆ ಇತ್ತು, ಮೈಸೂರು ಮಹಾರಾಜರ ಕಾಲದಲ್ಲಿಯೂ ತೊಂದರೆ ಇತ್ತು, ಸನ್ಮಾನ್ಯ ಪ್ರಧಾನಿಗಳಾದ ಮೋದಿ ಅವರ ಕಾಲದಲ್ಲಿಯೂ ತೊಂದರೆ ಇದೆ. 3 ಉದಾಹರಣೆಗಳನ್ನು ನಾನು ಕೊಟ್ಟೆ. ಈಗ ಸುಮ್ಮನೆ ನಿಮಗೆ ದಯವಿಟ್ಟು ನಿಮ್ಮ ಹತ್ರ ನೋಟ್ಸಿದ್ರೆ ಇದನ್ನು ಹಾಕೋಣ, ವಿವರ ಕೊಡೋದಿಲ್ಲ. ಈ ಸಾಮಾಜಿಕ ನ್ಯಾಯದ ಅಂಶಗಳು ನಮ್ಮ ಸಂವಿಧಾನದಲ್ಲಿ 6 ಕಡೆ ಭಾಳ ಗಟ್ಟಿಯಾಗಿ ಪ್ರತಿಫಲಿತವಾಗಿದೆ. ನೀವು ಅದನ್ನು ಆಮೇಲೆ ಗ್ರಂಥಾಲಯಕ್ಕೆ ಹೋಗಿ ಓದಿ. ಒಂದು, ಆರ್ಟಿಕಲ್ 14, ಕಾನೂನಿನ ವಿರುದ್ಧ ಕಾನೂನಿನ ಚೌಕಟ್ಟಿನಲ್ಲಿ ಎಲ್ಲರೂ ಸಮಾನರು ಎಂಬುದನ್ನು ಆರ್ಟಿಕಲ್ 14 ಹೇಳ್ತದೆ. ಈಗ ನಾನು ವಿಷಯಕ್ಕೆ ಹೇಳದೆ ನೀವು ನೋಡಿ, ನಮ್ಮ ರೀಜನಲ್ ಮೀಡಿಯಾಗಳು ಕಾನೂನಿನ ಚೌಕಟ್ಟಿನಲ್ಲಿ ಎಲ್ಲರನ್ನು ಸಮಾನವಾಗಿ ಕಾಣ್ತಾ ಇದೆಯಾ? ಅದಾನಿ ಬಗ್ಗೆ ಅವರು ವಿಶೇಷ ಚರ್ಚೆ ನಡೆಸ್ತಾ ಇದ್ದಾರಾ? ಹಿಮಂತ ಬಿಶ್ವಾಸ್ ನಿನ್ನೆ ಒಂದು ಅಸ್ಸಾಮಿನ ಮುಖ್ಯಮಂತ್ರಿ ಕೆಟ್ಟ ಕೆಟ್ಟ ಭಾಷೆಯಲ್ಲಿ, ನಾನು ಈ ಸಭೆಯಲ್ಲಿ ಹೇಳಲಾಗದ ಭಾಷೆಯನ್ನೆಲ್ಲ ಮೀಡಿಯಾದ ಎದುರು ಬಳಸಿದರು, ಅವರ ಬಗ್ಗೆ ಚರ್ಚೆ ನಡೆಸಿದ್ವಾ? ಅವನ ಮಿಟ್ಟಿ ಮೇ ಮಿಲಾರವು ಅಂತ ಹೇಳ್ದವ. ನಿನ್ನನ್ನು ಅವ ಹೇಳಿದ್ದೇನು, ನಿನ್ನ ಹೆಂಡತಿ ಹತ್ರ 3 ಪಾಸ್ಪೋರ್ಟ್ ಇದೆ, ಇದು ಅನ್ಯಾಯ. ನನ್ನ ಹೆಂಡತಿ ಹತ್ರ 3 ಪಾಸ್ಪೋರ್ಟ್ ಇಲ್ಲ ಅಂದರೆ ಆಯಿತು. ಇಲ್ಲ, ನೀನು 3 ಪಾಸ್ಪೋರ್ಟ್ ಇದೆ ಅಂತ ನೀನು ಪ್ರೂವ್ ಮಾಡು, ಇಲ್ಲ ಇದ್ರೆ ನಿನ್ನ ಮೇಲೆ ಕೇಸ್ ಹಾಕ್ತೇನೆ ಅಂತ ಹೇಳ್ಬೋದು. ಸ್ಟೋರಿ ಫಿನಿಶ್ಡ್. ಬಟ್ ಅವ ಏನು ಹೇಳಿದ? ಒಂದು ಕೆಟ್ಟ ಶಬ್ದ ಬಳಸಿದ, ನಾ ಬಳಸಲ್ಲ. ಆಪ್ಕೋ ಏನೋ ಮಿಟ್ಟಿ ಮೇ ಮಿಲಾರವ, ನಿನ್ನನ್ನು ಮಣ್ಣಡಿಗೆ ಹಾಕಿ ಹೂದು ಹಾಕ್ತೀನಿ ಅಂತಂದ. ಯಾವ ಮಾಧ್ಯಮಗಳು ಅದರ ಬಗ್ಗೆ ಚರ್ಚೆ ಮಾಡಲೇ ಇಲ್ಲ. ಆದರೆ ನಾನು ಮತ್ತು ಕೋಟಗಾನಹಳ್ಳಿ ರಾಮಯ್ಯ ಏನಾದರೂ ಒಂದು ಹೇಳಿಬಿಟ್ರೆ ಇಡೀ ದಿವಸ ನಾಳೆ ಚರ್ಚೆ ಮಾಡ್ತಾರೆ. ಹಿಂದೂ ಧರ್ಮದ ವಿರುದ್ಧ ಕೋಟಗಾನಹಳ್ಳಿ ರಾಮಯ್ಯ ಗುಡುಗು, ಬಿಳಿಮಲೆ ಯಕ್ಷಗಾನದ ಮೇಲೆ ಅವಮಾನ ಎಲ್ಲ ಹೊಡಿತಾರೆ. ನಮಗೆ ಆಶ್ಚರ್ಯ ಆಗುವಷ್ಟು, ಹೌದಾ ನಾನು ಹಿಂಗೆ ಹೇಳಿದ, ನಂಗೆ ಗೊತ್ತೇ ಇರೋದಿಲ್ಲ. ಸೊ ಇದು ಮೀಡಿಯಾಗಳು ಪಕ್ಷಪಾತಿಯಾಗಿ ಕಾನೂನಿನ ವಿರುದ್ಧ ಎಲ್ಲರೂ ಸಮಾನರಲ್ಲ, ಕೆಲವರು ಮಾತ್ರ ಸಮಾನರು, ಉಳಿದವರು ಶಿಕ್ಷೆಗೆ ಅರ್ಹರು ಅಂತ ಜಡ್ಜ್ಮೆಂಟ್ ಕೊಡುವಂಥ ಹಂತಕ್ಕೆ ಬಂದಾಗ ಅಂಬೇಡ್ಕರು ಇಲ್ಲ, ಸಾಮಾಜಿಕ ನ್ಯಾಯದ ಪ್ರಶ್ನೆ ಇಲ್ಲ, ಅದನ್ನು ಕುಳಿತು ಕೇಳುವ ನಾವು ನೀವು ಇದ್ದಲ್ಲ. ನಾನು ಆರಂಭದಲ್ಲಿ ರಾಮನ ಕತೆ ನಮ್ಮದೇ ಕಥೆಯಾದರೂ ಕೂಡ ನಮ್ಮ ಬಾಯಿಗಳಿಗೆ ನಾವು ಹೊಲಿಗೆ ಹಾಕಿ ಕೂತಿರ್ತೇವೆ. ಎರಡನೇದು ದಯವಿಟ್ಟು ಬರ್ಕೊಳ್ಳಿ, ಆರ್ಟಿಕಲ್ 15. ಆರ್ಟಿಕಲ್ 14 ಹೇಳಿದೆ ಕಾನೂನಿನ ಚೌಕಟ್ಟಲ್ಲೂ ಸಮ. ಆರ್ಟಿಕಲ್ 15 ಧರ್ಮ, ಜಾತಿ, ಲಿಂಗ, ಸ್ಥಳ ಆಧರಿಸಿ ಡಿಸ್ಕ್ರಿಮಿನೇಷನ್ ಮಾಡಬಾರ್ದು ಅಂತ. ಆದರೆ ನಿಮಗೆ ಗೊತ್ತೇ ಇದೆ ಈಗ ಧರ್ಮವನ್ನು ಆಧರಿಸಿ ಡಿಸ್ಕ್ರಿಮಿನೇಷನ್ ಹೇಗೆ ಆಗ್ತದೆ ಅಂತ. ನಿನ್ನೆ ನಾನು ಇಲ್ಲಿ ನಿಮ್ಮ ಸಿಂಡಿಕೇಟ್ ಮೆಂಬರು ಫರ್ಜಾನಾ ಮೇಡಮ್ ಇದ್ದಾರೆ, ಅವರ ಫೇಸ್ಬುಕ್ ಪೇಜಲ್ಲಿ ಒಬ್ಬೊಂದು ಹಾಕಿದ್ರು. ಅವರು ಮುಸ್ಲಿಮರ ಬಗ್ಗೆ ಒಬ್ಬ ಕರ್ನಾಟಕದ ಒಬ್ಬ ವಾಗ್ಮಿ ಹೇಳಿರೋ ಮಾತುಗಳು ಅತ್ಯಂತ ಹೇಯವಾದ ಮಾತುಗಳು, ಅತ್ಯಂತ ತುಚ್ಛವಾದ ಮಾತುಗಳು. ನಾವು ವಿದ್ಯಾವಂತರು 21ನೇ ಶತಮಾನದ ಮೊದಲ ಕಾಲು ಶತಮಾನವನ್ನು ದಾಟಿದವರು ಕೇಳಬಾರದ ಪದಗಳನ್ನೆಲ್ಲ ಬಳಸಿದ್ದಾನೆ. ಸಾವಿರಾರು ಜನರನ್ನು ಹಂಚಿಕೊಂಡು ಸಂಭ್ರಮಿಸಿದ್ದಾರೆ. ಯಾರು ಕೋರ್ಟಿಗೆ ಹೋಗಲಿಲ್ಲ. ಅದ್ರ ಮೇಲೆ ಯಾರಾದರೂ ಕೋರ್ಟಿಗೆ ಹೋಗ್ಬೇಕಲ್ಲ. ಧರ್ಮದ ಹೆಸರಿಟ್ಟುಕೊಂಡು ಇವನು ಅನ್ಯಾಯ ಮಾಡ್ತಾ ಇದ್ದಾನೆ, ಇದು ಸಂವಿಧಾನದ ಆರ್ಟಿಕಲ್ 15ಕ್ಕೆ ವಿರೋಧವಾದ್ದರಿಂದ ಇವನಿಗೆ ಶಿಕ್ಷೆ ಆಗಬೇಕು ಅಂತ ಹೇಳುವುದನ್ನು ಯಾರಾದರೂ ಒಬ್ಬ ಕೇಳಬೇಕಲ್ಲ. ಕರ್ನಾಟಕದ 7 ಕೋಟಿ ಜನರಲ್ಲಿ ಒಬ್ಬ, ಅಥವಾ ಅಖಿಲ ಭಾರತ ಮಟ್ಟದಲ್ಲಿರುವ 150 ಕೋಟಿ ಜನರಲ್ಲಿ ಒಬ್ಬ, ಯಾರೂ ಕೇಳಲೇ ಇಲ್ಲ. ನೋಬಡಿ. ಆದ್ದರಿಂದ ಇದನ್ನು ಅವರು ಹೇಳಿದರು, ಯಾರಾದರೂ ಇದನ್ನು ಮಾಡಿ ಅಂತ. ಸಾರಿ ಅಂತ ಹೇಳಿದ್ದಾನೆ, ಕ್ಷಮಿಸಿ ಫರ್ಜಾನ, ಏನು ಮಾಡೋದು? ಆಯಿತು, ನೀವು ಇದೆಲ್ಲ ಮಾಡಿ ನ್ಯಾಯಕ್ಕೆ ಹೋಗ್ತೀರಿ ಅಂತ ಇಟ್ಟುಕೊಳ್ಳಿ. ನ್ಯಾಯಾಲಯವೂ ಕೂಡ ಇವತ್ತು ನ್ಯಾಯಬದ್ಧವಾಗಿಯೇ ತೀರ್ಮಾನ ಕೊಡ್ತದೆ ಎಂಬ ಆತ್ಯಂತಿಕವಾದ ವಿಶ್ವಾಸ ನನ್ನ ಹತ್ರ ಇಲ್ಲ. ಅವರ ಅನೇಕ ತೀರ್ಮಾನಗಳನ್ನು ನಾವು ನೋಡಿದ್ದೇವೆ, ವಿಚಲಿತರಾಗಿದ್ದೇವೆ. ನಮ್ಮ ಸಂವಿಧಾನದ ಬಗ್ಗೆ, ನಮ್ಮ ಜನಗಳ ಮನೋಭಾವದ ಬಗ್ಗೆ ನಾವೇ ಆಶ್ಚರ್ಯವನ್ನು ವ್ಯಕ್ತಪಡಿಸಿದ್ದೇವೆ. ಆದರೆ ಜುಡಿಷರಿ ಬಗ್ಗೆ ಏನಾದರೂ ಮಾತಾಡಿದರೆ ನೋಡಿ, ಈಗ ಜುಡಿಷರಿಯಲ್ಲಿ ಅನ್ಯಾಯ ಆಗ್ತದೆ ಅಂತ NCERTಯ ಪಠ್ಯಪುಸ್ತಕದಲ್ಲಿ ಒಂದು ಸಾಲು ಬಂದಿತ್ತು. ಅದಕ್ಕೆ ಜುಡಿಷರಿ ನ್ಯಾಯಾಲಯದ ಅಧಿಕಾರಿಗಳು, ನ್ಯಾಯಾಧೀಶರೇ ಆ ಪಠ್ಯಪುಸ್ತಕವನ್ನು ತೆಗೆದು ಅಲ್ಲಿರುವ ಅದನ್ನು ಬರೆದ ಅಧ್ಯಾಪಕರನ್ನು ಇನ್ನು ಮುಂದೆ ನೀವು ಬರಿಬಾರ್ದು ಎಲ್ಲ ಹೇಳಿ ಆ್ಯಕ್ಷನ್ ತಗೊಳ್ಳು. ದಟ್ಸ್ ವೆರಿ ಗುಡ್ ಮೂವ್ ಅದು. ಆದರೆ 6ನೇ ಕ್ಲಾಸಿನ ಸಮಾಜ ವಿಜ್ಞಾನ ಪುಸ್ತಕದಲ್ಲಿ
ಗ್ರೇಟ್ ಕಿಂಗ್ಡಮ್ಸ್ ಆಫ್ ಇಂಡಿಯಾ ಅಂತ ಒಂದು ಪಾಠ ಇದೆ. ಅದರಲ್ಲಿ 1206ಕ್ಕೆ ಮೊಘಲರು ಬಂದಲ್ಲಿಂದ 1857ಕ್ಕೆ ಮೊಘಲರ ಕೊನೆಯ ಅರಸ ಅಬ್ದುಲ್ ಶಾ ಜಫರ್ ಸಾಯುವಲ್ಲಿವರೆಗೆ 600 ವರ್ಷದ ಇತಿಹಾಸವೇ ಇಲ್ಲ. ಯಾರಾದರೂ ಕೇಳಿದ್ರ? ಅಂದರೆ 1206ರಿಂದ 1857ರವರೆಗೆ ಭಾರತಕ್ಕೊಂದು ಚರಿತ್ರೆ ಇರಲಿಲ್ಲ, ಯಾರು ಅರಸರೇ ಇರಲಿಲ್ಲ. ನೀವು ಒಳ್ಳೆಯವನ ಕೆಟ್ಟವನ ಬೇರೆ, ಅವ ಒಳ್ಳೆವ ದುಷ್ಟ, ಅವ ಮತಾಂತರ ಮಾಡಿದ, ಅವ ಹಿಂದೂಗಳ ಮೇಲೆ ತೆರಿಗೆ ಹಾಕಿದ, ಬರೀರಲ್ಲ ಚರಿತ್ರೆಯಲ್ಲಿ ಹಾಗಿದ್ರೆ ಆದರೆ ಇರೇಸ್ ಮಾಡೋದಿದೆಯಲ್ಲ, ಒಂದು ಸಮುದಾಯದ ಚರಿತ್ರೆಯನ್ನೇ ಇರೇಸ್ ಮಾಡೋದಿದೆಯಲ್ಲ, ಇದು ಆರ್ಟಿಕಲ್ 15ಕ್ಕೆ ವಿರುದ್ಧವಾದ್ದು. ಯಾವ ಜಡ್ಜ್ಗಳಾದರೂ ಸ್ವರ ಎತ್ತಿದ್ರ? ನಾವು ಯಾರಾದರೂ ಎತ್ತಿದೀವ? ನಮ್ಮದೇ ಕಥೆ ಇದು, ಎತ್ತಲಿಲ್ಲ. ಹಾಗಾಗಿ ಉಲ್ಲಂಘನೆ ಆಗಿದೆ. ಸಾಮಾಜಿಕ ನ್ಯಾಯ ಎಲ್ಲಿದೆ ಇಂಥದ್ದು ವಿಷಯ ಬಂದಾಗ? ಆರ್ಟಿಕಲ್ 16 ಎಲ್ಲರಿಗೂ ಸಮಾನ ಅವಕಾಶ ಇರಬೇಕು ಅಂತ ಹೇಳ್ತದೆ ಅದು. ಆದರೆ ಒಂದು 7-8 ವರ್ಷದ ಹಿಂದೆ UPSC ಜೆಹಾದ್ ಅಂತ ಒಂದು ಮೂವ್ಮೆಂಟ್ ಶುರುವಾಯಿತು. ಅಲ್ಪಸಂಖ್ಯಾತರು UPSC ಪರೀಕ್ಷೆ ಬರೆದು IASಗೆ ಬಂದು ಅಡ್ಮಿನಿಸ್ಟ್ರೇಷನ್ಗೆ ಬರಬೇಕು ಅಂತ ಕೆಲಸ ಮಾಡ್ತಾ ಇದ್ದಾಗ UPSC ಜೆಹಾದ್ ಅಂತ ಒಂದು ಮೂವ್ಮೆಂಟ್ ಶುರುವಾಯಿತು. ಆಮೇಲೆ ಸರ್ಕಾರ ಅದನ್ನು ನಿಲ್ಲಿಸಿತ್ತು, ಅದು ಬೇರೆ. ಬಟ್ ಮೂವ್ಮೆಂಟ್ ಶುರುವಾಯಿತು ನೋಡಿ. ಆವಾಗ ಯಾರಾದರೂ ಅವರ ಮೇಲೆ ಕೋರ್ಟಿಗೆ ಹೋದ್ರ ಸಮಾನ ಅವಕಾಶಗಳನ್ನು ನಿರಾಕರಿಸುವುದಿದೆಯಲ್ಲ, ಅದು ಎಲ್ಲ ಕಡೆ ನಡೀತಾರೆ. ನಾನು ನಿಮಗೆ ಉದಾಹರಣೆಯನ್ನು ಕೊಡಬೇಕಾಗಿಲ್ಲ. ಆರ್ಟಿಕಲ್ 17ರ ಪ್ರಕಾರ ಅಸ್ಪೃಶ್ಯತೆ ಅಪರಾಧ ಅಂತ. ನಮ್ಮಲ್ಲಿ ಇನ್ನೂ ಕೂಡ ಅಸ್ಪೃಶ್ಯತೆ ಹಾಗೇ ಇದೆ. ಅಸ್ಪೃಶ್ಯ ಹೆಣ್ಣು ಮಕ್ಕಳ ಮೇಲೆ ನಿರಂತರವಾಗಿ ಅತ್ಯಾಚಾರಗಳಾಗ್ತವೆ. ಆದರೆ ಅದು ಎಷ್ಟು ಕಾಮನ್ ಆಗಿದೆ ಅಂತಂದರೆ ಪೇಪರ್ಲಿ ಅದು ಬಂದರೆ ನಾವು ಓದೋದೇ ಇಲ್ಲ ಅದನ್ನು, ಅಷ್ಟು ನಮಗೆ ಅಭ್ಯಾಸ ಆಗಿಬಿಟ್ಟಿದೆ. ಆರ್ಟಿಕಲ್ 29 ಅಲ್ಪಸಂಖ್ಯಾತರ ರಕ್ಷಣೆ ಅಂತ ಹೇಳ್ತದೆ. ಸಾಮಾಜಿಕ ನ್ಯಾಯದ ಭಾಗವೇ ಇವೆಲ್ಲ. ನಾನು ಆಗ ಹೇಳಿದ, ನಿನ್ನೆ ಫೇಸ್ಬುಕ್ಕಲ್ಲಿ ಕಂಡ ಒಂದು ಅತ್ಯಂತ ನೀಚ ಪ್ರವೃತ್ತಿಯ ಒಂದು ಭಾಷಣ ಅಲ್ಪಸಂಖ್ಯಾತರನ್ನು ಅವಮಾನಿಸುವುದಕ್ಕೆ ಮಾಡಿದ್ದದು. ನಮ್ಮ ಅನೇಕ ರಾಜಕಾರಣಿಗಳ ಭಾಷಣದಲ್ಲಿ ಅಲ್ಪಸಂಖ್ಯಾತರನ್ನು ಹೆಂಗೆ ಅವಮಾನಿಸ್ತಾರೆ ಅಂತಂದರೆ ನನಗೆ ಆಶ್ಚರ್ಯ ಆಗುತ್ತೆ. ಇದನ್ನೆಲ್ಲ ಕೇಳಿ ನಮ್ಮ ದೇಶದ ಮುಸ್ಲಿಮರು ತಣ್ಣಗೆ ನಮ್ಮ ಜೊತೆ ಇದ್ದಾರಲ್ಲ, ಶರಣು ಅವರಿಗೆ ಅಂತ ಅನಿಸ್ತದೆ. ಆದರೆ ಏನಾಗ್ತಾ ಇದೆ, ಆರ್ಟಿಕಲ್ 29 ಇಟ್ಟುಕೊಂಡು ಯಾರು ಸಾಮಾಜಿಕ ನ್ಯಾಯದ ಪ್ರಶ್ನೆಯನ್ನು ಮಾತಾಡ್ತಾರೆ? ಹೀಗೆ ಆರ್ಟಿಕಲ್ 14, 15, 16, 17 ಮತ್ತು 29 ದಯವಿಟ್ಟು ನೀವು ಇದನ್ನು ನೋಡಿ, ಓದಿ, ಮತ್ತು ಒಂದು ದಿವಸ 1.25 ಗಂಟೆ TV ಎದುರು ಕೂತ್ಕೊಳ್ಳಿ. ನಿಮಗೆ ಇದರೆಲ್ಲ ಪಿಕ್ಚರ್, ಇದು ವಾಸ್ತವ ಹೇಗೆ ಅಂತ ಗೊತ್ತಾಗ್ತದೆ. ನಾನು ಹೇಳೋದಕ್ಕಿಂತ ಹೆಚ್ಚು ಪರಿಣಾಮಕಾರಿಯಾಗಿರ್ತದೆ. ಹಾಗಾಗಿ ಗೆಳೆಯರೇ, ನಮ್ಮಲ್ಲಿ ಸಾಮಾಜಿಕ ನ್ಯಾಯದ ಬಗ್ಗೆ ಒಳ್ಳೆಯ ಸಂವಿಧಾನ ಇದೆ. ಅದನ್ನು ಬರೆದಂಥ ಒಬ್ಬ ಅತ್ಯಂತ ವಿಶ್ವದ ಶ್ರೇಷ್ಠ ಚಿಂತಕ ಅಂತ ನಾವು ಪರಿಗಣಿಸಬಹುದಾದ ಡಾಕ್ಟರ್ ಅಂಬೇಡ್ಕರ್ ಇದ್ದಾರೆ. ಒಂದು ಕಾಲದಲ್ಲಿ ಭಾರತಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟ ದೇಸಿ ಮಾಧ್ಯಮಗಳು ಇದ್ದಾವೆ. ಆದರೆ ಇವತ್ತು ಅವು ಎಲ್ಲವೂ ಕೂಡ ಕೆಲಸಕ್ಕೆ ಬಾರದಂಥ ವಸ್ತುಗಳಾಗಿ ನಾವೆಲ್ಲರೂ ಹೀಗೆ ವಿಲವಿಲ ಒದ್ದಾಡುವಂಥ ಪರಿಸ್ಥಿತಿ ಬಂದಿದೆ. ಇಂಥ ಸೆಮಿನಾರ್ಗಳು ಆ ಕಡೆ ನಮ್ಮ ಗಮನವನ್ನು ಸೆಳಿಬೇಕು, ನಮ್ಮನ್ನು ಜಾಗೃತಗೊಳಿಸಬೇಕು. ಒಂದು ಬಲಿಷ್ಠ ಭಾರತವನ್ನು ಕಟ್ಟುವುದಕ್ಕೆ ನಮ್ಮನ್ನು ಇದು ತಯಾರು ಮಾಡಬೇಕು ಅಂತ ಹೇಳಿ ಇಷ್ಟು ಒಳ್ಳೆಯ ಕಾರ್ಯಕ್ರಮವನ್ನು ಸಂಯೋಜಿಸಿದ ಮಾಧ್ಯಮ ಅಕಾಡೆಮಿಗೆ ನನ್ನ ಕೃತಜ್ಞತೆಗಳನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ.